ಬಾಯಲ್ಲಿಟ್ಟರೆ ಅತಿಯಷ್ಟು ಮೃದುವಾಗಿರೋ ಅಂಥ ಕೇರಳ ಸ್ಟೈಲ್ ಆಪಮ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಭಾಳಷ್ಟು ಜನ ಕೇಳಿದ್ರಿ ಮೊನ್ನೆ ವಿಡಿಯೋ ನೋಡಿದವರು, ಶಾರ್ಟ್ಸ್ ವಿಡಿಯೋ ನೋಡಿದವರು. ಅದಾದಮೇಲೆ ಒಂದು ಲಾಂಗ್ ವಿಡಿಯೋ ಮಾಡಿ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತೇಳಿ ನಾನು ಹಾಕ್ತಾಯಿದ್ದೀನಿ. ಈ ಒಂದು ರೆಸಿಪಿನ ಭಾಳಷ್ಟು ಕಸ್ಟಮರ್ ಕೂಡ ಕೇಳಿದ್ದಾರೆ. ಭಾಳ ಚೆನ್ನಾಗಿರುತ್ತೆ, ಯಾವ ಅಕ್ಕಿ ಬಳಸ್ತೀರಾ ಅಂತೆಲ್ಲ ಕೇಳಿದ್ದಾರೆ. ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ, ಇಲ್ಲ ಅಂದರೆ ಸೊಸೈಟಿ ಅಕ್ಕಿ ತೊಗೊತೀನಿ. ನಾನು ಆಲ್ರೆಡಿ ಅಕ್ಕಿನ ನೆನೆಸ್ಬಿಟ್ಟೆ. ನನಗೆ ಸುಮಾರು ರಾತ್ರಿ ಸಂಜೆ 4:15ಗೆ ಬಂದಂಥ ಆರ್ಡ್ರ್ ಇದು. ನಾನು ನೆನೆಸಿದ್ದು ಯಾವಾಗ ಅಂದರೆ 5:30 ನೆನೆಸಿದೆ. ನೆನೆಸಾದ್ಮೇಲೆ ನೆನಪಾಯಿತು, ಅಯ್ಯೋ ಇದನ್ನು ವೀಡಿಯೋ ಮಾಡ್ಕೋಬೇಕಾಗಿತ್ತು ಅಂತ. ಹಂಗಾಗಿ ನಾನು ಇದನ್ನು ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಅರ್ಧ ಹೋಳಾಗೋವಷ್ಟು ತೆಂಗಿನಕಾಯಿ ಮತ್ತು ಅಷ್ಟೇ ಬೇಯಿಸಿರೋ ಅಂಥ ಅನ್ನನ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಅರ್ಧ ಹೋಳಾಗೋವಷ್ಟು ತೆಂಗಿನಕಾಯಿಗೆ ಅರ್ಧ ಹೋಳಾಗೋವಷ್ಟೇ ಅನ್ನನ ಹಾಕಿದ್ದೀನಿ. ಚೆನ್ನಾಗಿ ನುಣ್ಣಗೆ ಬರೀ ಅಕ್ಕಿನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ತೆಂಗಿನಕಾಯಿ ಅನ್ನ ಏನಿದೆ ಸ್ವಲ್ಪ ಅಕ್ಕಿನ ಎತ್ತಿಟ್ಟಿದ್ದೆ, ರುಬ್ಕೊಳ್ಳಿಕ್ಕೆ ಬೇಕು ಅಂತಲೇ ಎತ್ತಿಟ್ಟಿದ್ದನ್ನು ಇದಕ್ಕಿವಾಗ ನಾನು ನೋಡಿ ತೋರಿಸ್ತಾ ಇದ್ದೀನಿ. ಇದೇ ಮೇಯ್ನ್ ಇಂಪಾರ್ಟೆಂಟು, ಬೇಜಾರು ಮಾಡ್ಕೋಬೇಡಿ ಯಾರೂ. ಇದನ್ನು ನೋಡ್ಕೊಳ್ಳಿ, 2 ಚಮಚ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಮಾಮೂಲಿ ನೀವು ಕಾಫಿ ಟೀಗೆಲ್ಲ ಹಾಕುವಾಗ ಸಕ್ಕರೆನ ಯೂಸ್ ಮಾಡ್ತೀರಲ್ವ, ಆ ಚಮಚದಲ್ಲಿ 2 ಚಮಚ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇದು ಬಂದು ಡ್ರೈ ಈಸ್ಟ್ ಅಂತ, ಇದನ್ನು ಬ್ರೆಡ್ಗೆಲ್ಲ ಯೂಸ್ ಮಾಡ್ತಾರೆ. ಇದನ್ನು ಒಂದು 53 ರೂಪಾಯಿ ಕೊಟ್ಟು ತಂದಿಟ್ಕೊಂಡ್ರೆ ಭಾಳಷ್ಟು ದಿನ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ರೆ ಭಾಳಷ್ಟು ದಿನ ಉಪಯೋಗ ಮಾಡ್ಬೋದು. ಇದನ್ನು ಎಷ್ಟು ಹಾಕ್ಕೋಬೇಕು ಅಂದರೆ, ನಾವು ಮಸಾಲೆ ಎಲ್ಲ ಹಾಕ್ಕೊತೀವಲ್ವ, ಆ ಚಮಚದಲ್ಲಿ ಒಂದು ಅರ್ಧ ಚಮಚ ಇಲ್ಲ 1/4 ಚಮಚಕ್ಕಿಂತ ಒಂಚೂರು ಜಾಸ್ತಿ ಹಾಕ್ಕೋಬೇಕು. ಅದಕ್ಕಿಂತ ಹೆಚ್ಚಾಗಿ ಹಾಕ್ಕೊಂಡ್ರೆ ತಿನ್ನೋಕ್ಕಾಗಲ್ಲ, ಅದೇ ಸ್ಮೆಲ್ ಬಂದುಬಿಡುತ್ತೆ. ಒಳ್ಳೆ ಕ್ವಾಲಿಟಿದ ನೋಡಿ ತೊಗೊಳ್ಳಿ. ಅಂದರೆ ಡ್ರೈ ಈಸ್ಟ್ ಅಂತ ಕೇಳಿದರೆ ಬ್ರೆಡ್ಗೆಲ್ಲ ಉಪಯೋಗಿಸೋ ಅಂಥದ್ದು, ಸ್ಮೆಲ್ ಇರಲ್ಲ. ಯೋಚನೆ ಮಾಡಿ ತೊಗೊಳ್ಳಿ. ನಾನಿಲ್ಲೇನು ತೋರಿಸಿದ್ದೀನಿ ಇಷ್ಟೇ ಬರೆದಿತ್ತು ಆ ಪ್ಯಾಕೆಟ್ ಮೇಲೆ, ಅದಕ್ಕೆ ಅಷ್ಟೇ ತೋರಿಸಿದ್ದೀನಿ. ಇದನ್ನು ಕೇಳಿದರೆ ರಾಯಲ್ ಮಾರ್ಟು ಮತ್ತು ಸೂಪರ್ ಮಾರ್ಕೆಟಲ್ಲೆಲ್ಲ ಕೊಡ್ತಾರೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಒಂದು ಹಿಟ್ಟನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೀವೆಷ್ಟು ಚೆನ್ನಾಗಿ ರುಬ್ಕೊತೀರಾ ಅಷ್ಟು ಚೆನ್ನಾಗಿ ಈ ಒಂದು ಆಪಮ್ ರೆಡಿ ಆಗುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ನ ಹಾಕಿ ಚೆನ್ನಾಗಿ ಹಿಟ್ಟನ್ನ ರುಬ್ಬಿದ ನಂತರ ಈಗ ಕಲಿಸ್ಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಕೈಯಲ್ಲಿ ಕಲಿಸಿದ್ರು ಓಕೆ, ಹಂಗೆ ಸೌಟಲ್ಲಿ ಕಲಿಸಿದ್ರೂ ಓಕೆ. ಇದನ್ನು ತುಂಬ ಜನ ಅಯ್ಯೋ ತುಂಬ ಡಿಫಿಕಲ್ಟ್, ಇದು ಆಗೋದೇ ಇಲ್ಲ ಅಂತ ಅಂತಾರಲ್ವ. ಇಲ್ಲ, ಭಾಳ ಚೆನ್ನಾಗಿ ಬರುತ್ತೆ. ನಾವು ಮಾಡೋವಂಥ ಊರಲ್ಲಿ ನಾಟಿ ಕೋಳಿ ಸಾರು, ಫಾರಮ್ ಕೋಳಿ ಸಾರು ಮತ್ತು ಕೈಮಾ ಉಂಡೆ ಸಾರು, ಇಕ್ಕಿದ ಬೇಳೆ ಸಾರು, ಇದೆಲ್ಲದಕ್ಕೂ ಸೂಟ್ ಆಗುತ್ತೆ. ನೀವು ನಾನ್ ವೆಜ್ ತಿನ್ನಲ್ಲಪ್ಪ ಅಂತ ಅಂದರೆ ಮಾಮೂಲಿ ವೆಜಿಟೇಬಲ್ ಸ್ಟೂನ ತೋರಿಸ್ತೀನಿ. ನನಗೆ ಆರ್ಡ್ರ್ ಬಂದಿದ್ದು 4:30, 5:30, 6 ಗಂಟೆಗೆಲ್ಲ ನಾನು ಇದು ನೆನೆಸಿಟ್ಬಿಟ್ಟೆ ಅಕ್ಕಿನ. ಅದಾದಮೇಲೆ ರಾತ್ರಿ 10:30 ರುಬ್ಬಿರೋದು. ಇದು ಬೆಳಗ್ಗೆ 5 ಗಂಟೆಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇದನ್ನು ನೀವು ಮಿಕ್ಸ್ ಮಾಡಿಟ್ಟಾಗ ತುಂಬ ದೊಡ್ಡ ಪಾತ್ರೆಯಲ್ಲಿ ಹಾಕಿಡಿ, ಇಲ್ಲಾಂದರೆ ತುಂಬ ಜಾಸ್ತಿ ಉಕ್ಕಿ ಕೆಳಗಡೆ ಎಲ್ಲ ಹರಿದ್ಬಿಡುತ್ತೆ. ತೆಂಗಿನಕಾಯಿ ಹಾಕಿರೋದಕ್ಕೂ ಅದಕ್ಕೂ ಆ ಘಮ, ಆ ಸ್ಮೆಲ್ ಏನು ಚೆನ್ನಾಗಿ ಬರ್ತಾಯಿದೆ ಅಂದರೆ ನೆಕ್ಸ್ಟ್ ಲೆವೆಲ್ಲು ಕಣ್ರಿ. ನಾನಿವತ್ತು ಸ್ಟೂನ ಮಾಡಿಲ್ಲ. ಈ ಸಂಪ್ಳಿಗೆ ಏನಿದೆ, ಈ ಹಿಟ್ಟೇನಿದೆ, ಇದನ್ನೇ ನಾನು ಕಸ್ಟಮರ್ಗೆ ಕಳಿಸ್ಬೇಕು. ಅವ್ರು ಲಾಸ್ಟಲ್ಲಿ ವಿಡಿಯೋ ಕೂಡ ಮಾಡಿ ನನಗೆ ವಿಡಿಯೋನ ಕಳಿಸಿದ್ದಾರೆ. ಅವರು ನಾನ್ ವೆಜ್ ಕೇಳಿದರು. ಇವಾಗ ಶ್ರಾವಣ ಮಾಸ, ನಮ್ಮ ಮನೇಲಿ ಒಂದು ಮೊಟ್ಟೆ ಕೂಡ ಬೇಯಿಸಲ್ಲ. ಹಂಗಾಗಿ ನಾನು ಅವ್ರಿಗೆ ಹಿಟ್ಟನ್ನೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅವ್ರಿಗೆ ಪಾಪ ಇವತ್ತು ರಾತ್ರಿ ಫ್ಲೈಟು, ಹಂಗಾಗಿ ಕಡಿಮೆನೇ ಹಿಟ್ಟನ್ನ ಮಾಡಿಕೊಟ್ಟಿದ್ದೀನಿ. ಹೊರಗಡೆ ಹೋಗ್ತಾಯಿದ್ದಾರೆ ಅವರು. ಈ ಥರ 1-1.5 ಸೌಟ್ ಆಗುವಷ್ಟು ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ತಿರುಗಿಸಿದ್ರೆ ಸಾಕು. ತಿರುಗಿಸಿ ಮಧ್ಯದಲ್ಲಿ ಜಾಸ್ತಿ ಏನು ದಪ್ಪ ಬೇಡ, ಜಾಸ್ತಿ ದಪ್ಪ ಆದರೆ ಮಧ್ಯದಲ್ಲಿ ಬೇಗ ಬೇಯಲ್ಲ, ಸುತ್ತ ಎಲ್ಲ ಸೀದೋಗ್ಬಿಡುತ್ತೆ. ನೋಡಿಕೊಂಡು ಕೋಕೋನಟ್ ಆಯಿಲ್ನ ಹಾಕಿದ್ದೀನಿ ನಾನು. ನೀವು ಬೇಕಾದ್ರೆ ಯಾವುದು ಉಪಯೋಗ ಮಾಡ್ತೀರಾ ಅದು ಹಾಕ್ಕೊಳ್ಳಿ. ಕೋಕೋನಟ್ ಆಯಿಲ್ ಹಾಕ್ಕೊಂಡ್ರೆ ಅದೇನು ನೀವು ಒರಿಜಿನಲ್ ಟೇಸ್ಟ್ ಇರುತ್ತೆ ಕೇರಳ ಸ್ಟೈಲು, ಅದೇ ಇರುತ್ತೆ. ಅದರ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಕಸ್ಟಮರ್ ಅಂತೂ ಪಾಪ, ರೇಖಾ ನಾನು ನೀವು ನಾನ್ ವೆಜ್ ಮಾಡಿಕೊಡ್ತೀರಾ ಅಂತ ಕಾಯ್ತಿದ್ದೆ ನಾನು, ನೀವು ನಾನ್ ವೆಜ್ಜು ಮಾಡಿಲ್ಲ ಮತ್ತು ಸ್ಟೂನು ಮಾಡಿಕೊಟ್ಟಿಲ್ಲ ಅಂತ ಹೇಳಿದರು. ಅಂದರೆ ನಾನು ಅವ್ರಿಗೆ ಹೇಳಿದ್ದೆ, ಯಾವಾಗಲೂ ನನ್ನ ಹತ್ರ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಮತ್ತು ಆಪಮ್ ಹಿಟ್ಟೆಲ್ಲ ತೊಗೊತಾರೆ. ನೋಡಿ ಭಾಳ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು. ಪಾಪ ಹೊರಗಡೆಯಿಂದ ಚಿಕನ್ ಕರಿ ಮತ್ತು ಸ್ಟೂನ ಆರ್ಡ್ರ್ ಮಾಡಿದ್ರಂತೆ. ಆದರೆ ಚಿಕನ್ನು ತುಂಬ ಬಲ್ತಿರೋದು, ಮಕ್ಕಳೆಲ್ಲ ತಿನ್ನೋಕ್ಕೆ ಆಗಲಿಲ್ಲ ರೇಖಾ. ಕರಿ ಓಕೆ, ಆದರೆ ಚಿಕನ್ ತುಂಬ ಬಲ್ತಿತ್ತು. ನೆಕ್ಸ್ಟ್
ನೆಕ್ಸ್ಟ್ ಟೈಮ್ ನೀವೇ ಮಾಡಿಕೊಡ್ಬೇಕು, ನಾನಂತೂ ಬಿಡಲ್ಲ, ನೀವು ಈ ಶ್ರಾವಣ ಅಂತ ಹೇಳಿದ್ದೀರಾ ಪರವಾಗಿಲ್ಲ ಅಂತ ಅಂದರು. ಅದಾದಮೇಲೆ ನೋಡಿ ನಮ್ಮ ಹತ್ರ ಏನಾದರೂ ಆಪಮ್ ತವ ಇಲ್ಲ ಅಂದರೆ ಮಾಮೂಲಿ ತವದ ಮೇಲೆ ಬಳಿಯೋದೇನು ಬೇಕಾಗಿಲ್ಲ, ಈ ಥರ ಹಾಕಿ ಚೆನ್ನಾಗಿ ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ನಿಜವಾಗ್ಲೂ ಹೂವು ಇದ್ದಂಗಿರುತ್ತೆ, ಹೂವು ಮುಟ್ಟಿದ್ರೆ ಎಷ್ಟು ಸಾಫ್ಟಾಗಿರುತ್ತೋ ಹಂಗೆ ಸಾಫ್ಟಾಗಿರುತ್ತೆ. ಕಸ್ಟಮರ್ ವಿಡಿಯೋ ಕೂಡ ಕಳಿಸಿದ್ದಾರೆ ನೋಡಿ, ತೋರಿಸ್ತಾ ಇದ್ದೀನಿ. ಇದೇ ವಿಡಿಯೋ ಅವ್ರು ಕಳಿಸಿರೋದು. ಹೊರ್ಗಡೆಯಿಂದ ಸ್ಟೂ ಮತ್ತು ಚಿಕನ್ ಕರಿನ ತರಿಸ್ಕೊಂಡಿದ್ರಂತೆ. ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿತ್ತು. ನಾವು ಕೇಳಿದ್ಕಿಂತ ನೀವು ಒಂದು 10 ಜಾಸ್ತಿನೇ ಆಗಿದೆ ಆಪಮ್ ನಮ್ಮ ಮನೆಯಲ್ಲಿ ಇವತ್ತು. ಮಧ್ಯಾಹ್ನಕ್ಕೂ ಕೂಡ ಇದನ್ನೇ ಉಪಯೋಗ ಮಾಡ್ಕೊತೀವಿ ಅಂತ ಹೇಳಿದರು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಈ ರೆಸಿಪಿ ನಿಮ್ಗಳಿಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.